ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಗಾದೆ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಕೆಳಗೆ ಬಿದ್ದರೂ ಮೀಸೆ ಮೇಲೆ ಅಂತ ಈ ಗಾದೆ. ಅಂದರೆ ಇದು ಇವತ್ತಿನ ಸಂದರ್ಭಕ್ಕೆ, ಇವತ್ತಿನ ಸಿಚುವೇಶನ್ಗೆ ಇದು ಕರೆಕ್ಟಾಗಿ ಸೂಟ್ ಆಗುತ್ತೆ. ಕೆಲವೊಬ್ಬರು ಯಾವ ರೀತಿ ಇರ್ತಾರಂತಂದರೆ, ಅವರು ಯಾವುದೇ ರೀತಿ ಇದ್ರೂ ಅವರು ಸೋಲನ್ನು ಒಪ್ಕೊಂಬೋದಿಲ್ಲ. ಅದಾದಮೇಲೆ ಅವ್ರ ಕೈಯಲ್ಲಿ ಕೆಪಾಸಿಟಿ ಕೂಡ ಇರಲ್ಲ, ದೌರ್ಬಲವಾಗಿರ್ತಾರೆ. ಮತ್ತು ಅದಾದಮೇಲೆ ಎಲ್ಲ ವಿಷಯದಲ್ಲೂ ಕೂಡ ಅವರು ವಾದಿ ಮಾಡ್ತಿರ್ತಾರೆ. ಮತ್ತು ಈ ಎಲ್ಲ ವಿಷಯದಲ್ಲೂ ಪ್ರತಿ ಸಾರಿ ಸೋಲ್ತಿದ್ರು ಕೂಡ ಅವರು ಆ ಸೋಲನ್ನು ಒಪ್ಕೊಳ್ಳೋದಕ್ಕೆ ಅವ್ರು ತಯಾರಿರೋದಿಲ್ಲ. ಮತ್ತು ಏನೇ ಹೇಳಿದ್ರು ಅದಕ್ಕೊಂದು ಎದುರು ಜವಾಬ್ಗಳು ಕೊಡ್ತಾನೆ ಇರ್ತಾರೆ. ಅದಕ್ಕೆ ದೊಡ್ಡವರು ಈ ಗಾದೆನ ಹೇಳಿದ್ದಾರೆ, ಕೆಳಗೆ ಬಿದ್ದರೂ ಮೀಸೆ ಮೇಲೆ ಅಂತಂದರೆ, ಕೆಳಗಡೆ ಬಿದ್ದಿದ್ರು ಮೀಸೆ ಮಾತ್ರ ಮೇಲೆ ನೋಡ್ತಾನೆ ಇರುತ್ತೆ. ಅಂದರೆ ನಾನು ಕೆಳಗೆ ಬಿದ್ದಿದ್ದೀನಿ ಅಷ್ಟೇ, ಆದರೆ ನನ್ನ ಮೀಸೆ ಮಾತ್ರ ಮಣ್ಣಾಗಿಲ್ಲ. ಅಂದರೆ ನಮ್ಮ ಮೀಸೆ ಯಾವಾಗಲೂ ಆಕಾಶನೇ ನೋಡ್ತಾ ಇದೆ ಅಂತ ಹೇಳಿ ಅವ್ನು ಜಂಬ ತೋರಿಸ್ತಾ ಇದ್ದಾನೆ ಅಂತ ಇದ್ರ ಅರ್ಥ. ಕೆಲವೊಬ್ಬರು ಇವಾಗ ಯಾವುದೇ ಸಿಚುವೇಷನಲ್ಲಾಗಲಿ, ಎಲ್ಲೇ ಆಗಲಿ, ಯಾರ ಹತ್ರನೇ ಆಗಲಿ, ಏನೇ ಇರಲಿ, ಅವಾಗ ಏನಾಗುತ್ತಂತಂದರೆ ಇವರು ಎಷ್ಟೇ ದುರ್ಬಲವಾಗಿದ್ದರು, ಎಷ್ಟೇ ಸೋಲ್ತಿದ್ರು ಮತ್ತು ಪ್ರತಿ ವಿಷಯದಲ್ಲಿ ಸೋಲ್ತಿದ್ರು ಇವರು ಇಷ್ಟು ಈಸಿಯಾಗಿ ಅವ್ರು ಒಪ್ಕೊಳ್ಳೋದಿಲ್ಲ. ಮತ್ತು ಅದಾದಮೇಲೆ ನಾನ್ಯಾಕೆ ಅದನ್ನು ಸೋಲ್ಬೇಕು, ನಾನ್ಯಾಕೆ ಅದನ್ನು ಒಪ್ಕೋಬೇಕು, ಮತ್ತು ಆಮೇಲೆ ನಾನು ಅದರಲ್ಲಿ ಮಾಡ್ತೀನಿ, ಮುಂದಿನ ಸಾರಿ ಮಾಡ್ತೀನಿ, ಆವಾಗ ಮಾಡ್ತೀನಿ, ಇವಾಗ ಮಾಡ್ತೀನಿ ಅಂತೇಳಿ ಅವ್ರು ಇದು ಮಾಡ್ತಾನೆ ಇರ್ತಾರೆ. ಮತ್ತು ಅದಾದಮೇಲೆ ಈ ಗಾದೆ ಎಲ್ಲ ಪ್ರತಿ ಸನ್ನಿವೇಶಕ್ಕೂ, ಎಲ್ಲ ಸಂದರ್ಭಗಳಿಗೂ, ಎಲ್ಲದಕ್ಕೂ ಇದು ವರ್ಕೌಟ್ ಆಗುತ್ತೆ. ಮತ್ತು ಅದಾದಮೇಲೆ ಇದು ಇವಾಗಂತಲ್ಲ, ಹಿಂದಿನ ಕಾಲದಿಂದನೂ ಈ ಗಾದೆ ಅನ್ವಯಿಸ್ತಾನೆ ಬಂದಿದೆ. ಮುಂದಕ್ಕೆ ಎಷ್ಟೇ ವರ್ಷಗಳು ಬಂದರೂ ಇದು ಬರ್ತಾನೆ ಇರುತ್ತೆ. ಮತ್ತು ಆಮೇಲೆ ಇಂಥ ಜನಗಳು ಒಬ್ರೊಬ್ಬರು ಇದ್ದೇ ಇರ್ತಾರೆ. ಇವಾಗಂತೂ ಭಾಳ ಜನ ಈ ಥರ ಆಗಿಬಿಟ್ಟಿದ್ದಾರೆ. ಎಷ್ಟೇ ಸೋತರು ಮತ್ತು ಆಮೇಲೆ ಎಷ್ಟೇ ಮೀಸೆ ಮಣ್ಣಾಗಿದ್ರೂ ನಾನು ಸೋತಿಲ್ಲ, ನಾನು ಗೆಲ್ತೀನಿ, ಮತ್ತು ಮುಂದಿನ ಸಾರಿ ಮಾಡ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತ ಅವ್ರು ಹೇಳ್ಕೊಂಡು ಹೋಗ್ತಾನೇ ಇರ್ತಾರೆ. ಹಂಗಾಗಿ ದೊಡ್ಡವರು ಈ ಗಾದೆನ ಮಾಡಿ ಹೇಳಿದ್ದಾರೆ. ನಿಮಗೆ ಗಾದೆ ಇಷ್ಟ ಆಗುತ್ತೆ ಅಂದ್ಕೊಂಡು ಇದ್ರ ಬಗ್ಗೆ ಮಾತಾಡಿದ್ದೀನಿ, ನಂಗೆ ಗೊತ್ತಿರೋ ಮಟ್ಟಿಗೆ ಹೇಳಿದ್ದೀನಿ. ಆಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ವಿಷಯ ತಗೊಂಡು ಅದ್ರ ಬಗ್ಗೆ ಮಾತಾಡ್ತೀನಿ. ಈ ವಿಡಿಯೋ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.